ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಧರ್ಮಸ್ಥಳಕ್ಕೆ ನಾನು ಸಣ್ಣವನಿದ್ದಾಗಿಂದನೂ ಬರ್ತಿದ್ದೀನಿ. ಆದರೆ ಈಗ ಹೋಗ್ತಿರೋ ದೇವಸ್ಥಾನಕ್ಕೆ ಯಾವಾಗೂ ಹೋಗಿಲ್ಲ, ಇರೋದು ಸಹ ಗೊತ್ತಿರಲಿಲ್ಲ. ಈಗ ನಾನು ಹೋಗ್ತಿರೋ ದೇವಸ್ಥಾನದ ಹೆಸರು ಸೂರ್ಯ ದೇವಸ್ಥಾನ ಅಥವಾ ಸದಾಶಿವ ರುದ್ರ ದೇವಸ್ಥಾನ ಅಂತಲೂ ಕರೀತಾರೆ. ನನ್ನ ಫ್ರೆಂಡ್ ಹೇಳಿದ್ದು ಸೂರ್ಯ ದೇವಸ್ಥಾನದ ಬಗ್ಗೆ. ಅಲ್ಲಿ ತನಕ ನನಗೇನು ಗೊತ್ತಿರಲಿಲ್ಲ. ಸೊ ಈಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ನಾವು ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಈಗ ಕಾಣಿಸ್ತಿದೆಯಲ್ಲ, ಒಂದು ರಾಮ ಮಂದಿರ ಬರುತ್ತೆ. ಆ ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಡೆಫಿನೆಟ್ ಆಗಿ ಇನ್ನೊಂದು ಸತಿ ಬಂದಾಗ ಈ ದೇವಸ್ಥಾನದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು. ಈ ರೂಟಲ್ಲಿ ಹೋಗುವಾಗ ರೂಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವೇ ನೋಡ್ಬೋದು, ಅಕ್ಕಪಕ್ಕ ಎಲ್ಲ ಎಷ್ಟು ಹಸಿರಿದೆ. ವಿಡಿಯೋ ಎಲ್ಲ ಜಾಸ್ತಿ ಆಗುತ್ತೆ, ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಇದನ್ನೆಲ್ಲ ನೋಡ್ತಿದ್ರೆ ವಿಡಿಯೋ ಮಾಡಬೇಕಂತ ಅನಿಸ್ತು. ಅದಕ್ಕೆ ಇದನ್ನು ಕೂಡ ಕವರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಫೀಲ್ ಅನಿಸುತ್ತೆ. ಎಸ್ಪೆಷಲಿ ರೈನಿ ಸೀಸನಲ್ಲಿ ಬನ್ನಿ. ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ, ನೆಲ ಎಲ್ಲ ಹಸಿಯಾಗಿದೆ. ಮಳೆ ಬಂದು ಹೋಗಿದೆ ಆವಾಗಲೇ, ಮತ್ತೆ ಸಹ ಮಳೆ ಬರೋ ರೀತಿ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ಕಾಲೇಜ್ ಇದೆ. ಇದು SDM ಕಾಲೇಜ್ ಇರಬೇಕು. ಕರೆಕ್ಟ್ ತಪ್ಪ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಸೂರ್ಯ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರುತ್ತೆ. ಧರ್ಮಸ್ಥಳದಿಂದ ಬಹಳ ಹತ್ತಿರ. ಧರ್ಮಸ್ಥಳದಿಂದ ಸುಮಾರು 13 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ಉಜಿರೆಯಿಂದ ಆದರೆ 5 ಕಿಲೋಮೀಟರ್ ಆಗುತ್ತೆ. ಸೂರ್ಯ ದೇವಸ್ಥಾನಕ್ಕೆ ಯಾವುದೇ ಬಸ್ ಇಲ್ಲ. ನೀವು ಧರ್ಮಸ್ಥಳದಲ್ಲೇ ಆಟೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಓನ್ ವೆಹಿಕಲ್ ಇದ್ದರೆ ಅದರಲ್ಲೇ ಹೋಗ್ರಿ. ಓನ್ ವೆಹಿಕಲ್ ಇಲ್ಲದೆ ಇರೋರು ಆಟೋನ ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಬರ್ತಾ ಮಾತಾಡ್ಕೊಂಡು ಹೋಗಿ. ಈಗ ನಾನು ಆಟೋದಲ್ಲೇ ಹೋಗ್ತಿದ್ದೀನಿ. ಈ ಸೂರ್ಯ ದೇವಸ್ಥಾನ ಬೇರೆ ದೇವಸ್ಥಾನಗಳಿಗಿಂತ ತುಂಬ ಡಿಫ್ರೆಂಟ್. ಇಲ್ಲಿನ ವಿಶೇಷತೆನೇ ಬೇರೆ ಇದೆ. ನಾನು ತುಂಬ ದೇವಸ್ಥಾನ ನೋಡಿದ್ದೀನಿ. ಅದಕ್ಕೆ ಏನು ಮಾಡ್ಕೋಬೋದು, ದೇವಸ್ಥಾನಕ್ಕೆ ದುಡ್ಡು, ಆಭರಣ, ಅನ್ನದಾಸೋಹ, ದೇವ್ರ ಸೇವೆ, ಉರುಳು ಸೇವೆ, ಇನ್ನು ಕೆಲವು ಕಡೆ ಅಂದರೆ ಕೋಳಿನೋ ಕುರಿನೋ ಬಲಿ ಕೊಡೋದು. ಆದರೆ ಇಲ್ಲಿ ಇದ್ಯಾವುದೂ ಇಲ್ಲ. ಮಣ್ಣಿನಲ್ಲಿ ಮಾಡಿದ ಗೊಂಬೆಗಳನ್ನ ಕೊಡೋದು. ಅರ್ಥ ಆಗಲಿಲ್ವಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ದೇವಸ್ಥಾನಕ್ಕೆ ಬಂದಾಗ ಸಂಕಲ್ಪ ಮಾಡ್ಕೊಂಡು ಅಥವಾ ಹರಕೆ ಮಾಡ್ಕೊಂಡು ಹೋಗೋದು. ನಿಮ್ಮ ಕೋರಿಕೆ ಈಡೇರಿದ ಮೇಲೆ ದೇವಸ್ಥಾನಕ್ಕೆ ಬಂದು ಅದಕ್ಕೆ ಸಂಬಂಧಪಟ್ಟ ಗೊಂಬೆನ ತಗೊಂಡು ಹರಕೆ ಬಂದಲ್ಲಿ ಹೋಗಿ ಸಲ್ಲಿಸ್ಬೇಕು. ಉದಾಹರಣೆ, ಮಕ್ಕಳಾಗಿಲ್ಲ ಅಂತ ಸಮಸ್ಯೆ ಇರುತ್ತೆ. ನೀವು ಇಲ್ಲಿ ಹರಕೆ ಮಾಡ್ಕೊಳ್ಳೋದು. ಮಕ್ಕಳಾದರೆ ಇಲ್ಲಿಗೆ ಬಂದು ಮಣ್ಣಿನಲ್ಲಿ ಮಾಡಿದ ತೊಟ್ಲುನ ಕೊಡ್ತೀನಿ ಅಂತ. ನಿಮ್ಮ ಈ ಕೋರಿಕೆ ಈಡೇರಿದ ಮೇಲೆ ತೊಟ್ಲು ಗೊಂಬೆ ಸಲ್ಲಿಸ್ಬೇಕು. ಇದೊಂದೇ ಸಮಸ್ಯೆ ಅಂತ ಅಲ್ಲ. ಮಕ್ಕಳು, ಕೆಲಸ, ಮದುವೆ, ಆರೋಗ್ಯ, ವಾಹನ ತಗೊಳ್ಳೋದು, ಮನೆ ಕೊಡ್ಸೋದು, ಈ ಥರ ತುಂಬ ಹರಕೆಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಗೊಂಬೆಗಳನ್ನ ಸಿಗುತ್ತೆ. ಈ ಎಲ್ಲ ಮಣ್ಣಿನ ಗೊಂಬೆಗಳು ಅಲ್ಲೇ ದೇವಸ್ಥಾನದ ಹತ್ರ ಇರೋ ಅಂಗಡಿನಲ್ಲೇ ಸಿಗುತ್ತೆ. ಬೇಕಾದ್ರೆ ನೀವೇ ತಯಾರಿ ಮಾಡ್ಕೊಂಡು ಸಹ ತರ್ಬೋದು. ಹರಕೆ ತೀರಿಸೋ ಬೊಂಬೆ ಯಾವುದೇ ಕಾರಣಕ್ಕೂ ಬಿರುಕು ಬಂದಿರಬಾರ್ದು. ಅಂಥದನ್ನು ಕೊಡೋಕೆ ಹೋಗ್ಬೇಡ್ರಿ. ಈ ದೇವಸ್ಥಾನಕ್ಕೆ ಸುಮಾರು 700 ವರ್ಷದ ಇತಿಹಾಸ ಇದೆ. ಆದರೆ ಈ ದೇವಸ್ಥಾನ ಇರೋದು ಗೊತ್ತಾಗಿದ್ದೆ ಕೆಲವು ವರ್ಷಗಳ ಹಿಂದೆ ಅಷ್ಟೇ. ಈ ದೇವಸ್ಥಾನ ಬಗ್ಗೆ ನಾನು ಹೋಗ್ತಿದ್ದ ಆಟೋ ಡ್ರೈವರ್ಗೆ ಕೇಳಿದೆ. ಅವ್ರು ಈ ಥರ ಹೇಳಿದರು, ಒಂದು TV ಪ್ರೋಗ್ರಾಮಿಂದ ಈ ದೇವಸ್ಥಾನ ಬಗ್ಗೆ ಹೊರಗೆ ಗೊತ್ತಾಗಿದ್ದು ಅಂತ. ಅಲ್ಲಿ ತನಕ ಯಾರಿಗೂ ಸಹ ಗೊತ್ತಿರಲಿಲ್ಲ, ಆ ಗ್ರಾಮದ ಜನರಿಗೆ ಬಿಟ್ಟು. ಒಬ್ಬ ಡಾಕ್ಟರ್ ಮಂಗಳೂರಿನವರು, ಅವ್ರ ಮಗಳಿಗೆ ಆರೋಗ್ಯ ಸಮಸ್ಯೆ ಇತ್ತಂತೆ. ಅವರು ಎಲ್ಲ ಕಡೆನೂ ತೋರಿಸಿದ್ರು, ಸುತ್ತಾಡಿದ್ರು, ಖರ್ಚು ಮಾಡಿದರು, ಏನು ಆರಾಮಾಗಲಿಲ್ವಂತೆ. ಎಷ್ಟು ತೋರಿಸಿದ್ರು ಅವ್ರ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗಲಿಲ್ಲ. ಆದರೆ ಸೂರ್ಯ ಟೆಂಪಲ್ಗೆ ಬಂದು ಹರಕೆ ಮಾಡ್ಕೊಂಡು ಹೋದರು. ಅವ್ರ ಮಗಳಿಗೆ ಇದ್ದ ಸಮಸ್ಯೆ ಸರಿ ಹೋಯ್ತಂತೆ. ಇದೆಲ್ಲ TV9ನಲ್ಲಿ ಈಗ ಉಂಟೆ ಕಾರ್ಯಕ್ರಮದಲ್ಲಿ ಬಂದಿತ್ತಂತೆ. ಅವಾಗಿಂದ ಈ ಟೆಂಪಲ್ ಹೊರ ಜಗತ್ತಿಗೆ ಗೊತ್ತಾಗಿದ್ದು, ಫೇಮಸ್ ಆಯಿತು. ಜನರು ಜಿಲ್ಲೆಗಳಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಜನ ನಡ್ಕೊಳ್ತಾರೆ ಈ ದೇವಸ್ಥಾನಕ್ಕೆ. ಇದೆಲ್ಲ ಆಟೋ ಡ್ರೈವರ್ ಅವರು ಹೇಳಿದ್ದು ನನಗೆ. ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ.
ದೇವಸ್ಥಾನದ ಆವರಣ ತುಂಬ ದೊಡ್ಡದಿದೆ, ನಿಮಗೆ ಕಾಣಿಸ್ತಿದೆ ಅನ್ಕೊಂತೀನಿ. ದೇವಸ್ಥಾನಕ್ಕೆ ಏನಾದರೂ ನೀವು ಸೇವೆ ಮಾಡ್ಕೋಬೇಕಂದ್ರೆ ಇಲ್ಲಿ ಸೇವೆಗಳ ವಿವರ ಇದೆ, ಅದನ್ನ ನೋಡ್ಕೊಂಡು ನೀವು ಯಾವ ಸೇವೆ ಬೇಕೋ ಅದನ್ನ ಮಾಡಿಸಿ. ಕೌಂಟರ್ ಕೂಡ ಪಕ್ಕದಲ್ಲೇ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಮತ್ತು ಸುತ್ತಮುತ್ತ ಜಾಗ ಕೂಡ ತುಂಬ ದೊಡ್ಡದಿದೆ ಇಲ್ಲಿ. ಈ ಸೂರ್ಯ ದೇವಸ್ಥಾನ ಇದೆಯಲ್ಲ, ಇದು ಒಂದು ಶಿವನ ದೇವಸ್ಥಾನ. ಇದು ಸೂರ್ಯನಾರಾಯಣ ದೇವಸ್ಥಾನ ಅಥವಾ ಸದಾಶಿವ ರುದ್ರ ದೇವಸ್ಥಾನ ಅಂತಲೂ ಕರೀತಾರೆ ಇದನ್ನ. ಅಲ್ಲಿ ಬೋರ್ಡ್ ಸಹ ಇಟ್ಟಿದ್ದಾರೆ, ಇಲ್ಲಿ ಯಾವುದೇ ಗಂಧ ಕರ್ಪೂರಗಳನ್ನ ಹಚ್ಚಬಾರ್ದು ಅಂತ. ಹಚ್ಚಕ್ಕೆ ಹೋಗಬೇಡಿ. ದೇವಸ್ಥಾನದ ಒಳಗಡೆಗೆ ಫೋಟೋಗ್ರಫಿ ಅಲೋ ಇಲ್ಲ, ಸೊ ಅದಕ್ಕೆ ನಾನು ಒಳಗಡೆ ಹೋಗಿ ವಿಡಿಯೋ ಮಾಡ್ತಿಲ್ಲ, ಹೊರಗಿಂದನೇ ತೋರಿಸ್ತಿದ್ದೀನಿ, ನೋಡ್ಬೋದು ನೀವು. ಈ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅನ್ನಛತ್ರ. ಇದು ದೇವ್ರಿಗೆ ಪ್ರದಕ್ಷಿಣೆ ಹಾಕೋ ಪಾತ್ ಕೂಡ ತುಂಬ ದೊಡ್ಡದಿದೆ, ಕಾಣಿಸ್ತಿದೆ ಅಲ್ಲ. ದೇವಸ್ಥಾನದ ವಾತಾವರಣ ತುಂಬ ಇಷ್ಟ ಆಯ್ತು ನನಗಂತೂ, ಒಂಥರ ಪೀಸ್ ಇದೆ. ಇಲ್ಲಿ ಒಂದು ದಂತಕಥೆನೂ ಇದೆ. ಒಂದಿನ ತಾಯಿ ಮಗ ಸುರಯ್ಯ ಹುಲ್ಲನ್ನು ಕೊಯ್ಕೊಂಡು ಬರೋಕೆ ಕಾಡಿಗೆ ಹೋಗಿರ್ತಾರೆ. ಆಗ ಹುಲ್ಲನ್ನು ಕೊಯ್ಯುವಾಗ ಹುಲ್ಲಲ್ಲಿ ಮರೆಯಾಗಿದ್ದ ಲಿಂಗರೂಪದ ಕಲ್ಲಿಗೆ ಕುಡ್ಗೋಲು ತಗ್ಲಿ ರಕ್ತ ಚಿಮ್ಮಕ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿದ ಆ ತಾಯಿ ಗಾಬರಿಯಾಗಿ ತನ್ನ ಮಗನ ಸುರಯ್ಯ ಅಂತ ಕೂಗ್ತಾಳೆ. ಅದಾದ್ಮೇಲೆ ತಾಯಿ ಮಗ ಲಿಂಗ ಇರೋದ್ರ ಬಗ್ಗೆ ಪ್ರಚಾರ ಮಾಡ್ತಾರೆ. ಈ ಘಟನೆಯ ನಂತರ ಸೂರ್ಯ ಅಂತ ಹೆಸರು ಬಂತಂತೆ. ಇನ್ನೂ ಕೆಲವರು ಸುರಯ್ಯ ಅಂತ ಹೆಸರು ಬಂದಿದ್ದು ಆ ಘಟನೆ ಆದ್ಮೇಲೆ ಸುರಯ್ಯ ಅಂತ ಕರೀತಾ ಸೂರ್ಯ ಆಯ್ತು ಅಂತಾನು ಹೇಳ್ತಾರೆ. 13ನೇ ಶತಮಾನದಲ್ಲಿ ಬಂಗವಂಶದ ರಾಜರು ಈ ದೇವಸ್ಥಾನವನ್ನು ಕಟ್ಟಿದ್ದರಂತೆ. ಕೈಕಾಲು ತೊಳ್ಕೊಳಕ್ಕೆ ನೀರು ಇಲ್ಲೇ ಸಿಗೋದು, ಬಟ್ ನೀರನ್ನ ಮಿತವಾಗಿ ಯೂಸ್ ಮಾಡಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಎಡಗಡೆಗೆ ಮೆಟ್ಲು ಕಾಣಿಸ್ತಿದೆ ಅಲ್ಲ, ಇದು ನಾಗಬನಕ್ಕೆ ದಾರಿ, ಆದರೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 2:30 ತನಕ ಅನ್ನ ಸಂತರ್ಪಣೆ ಇರುತ್ತೆ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದೇ ಅಂಗಡಿನಲ್ಲೇ ಮಣ್ಣಿನ ಹರಕೆ ಗೊಂಬೆಗಳು ಸಿಗೋದು. ಅಲ್ಲಿ ಲಿಸ್ಟ್ ಸಹ ಹಾಕಿದ್ದಾರೆ, ಯಾವ ಹರಕೆಗೆ ಯಾವ ಗೊಂಬೆ ತಗೋಬೇಕು ಮತ್ತು ಆ ಗೊಂಬೆ ಎಷ್ಟು ಅಂತ. ನಿಮಗೆ ಪ್ರಸಾದ ಕೂಡ ಇಲ್ಲೇ ಸಿಗುತ್ತೆ ಈ ಕೌಂಟ್ರಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಹರಕೆ ಬನಕ್ಕೆ ಹೋಗೋ ದಾರಿ. ನಿಮ್ಮ ಮಣ್ಣಿನ ಹರಕೆ ಗೊಂಬೆಗಳನ್ನ ಇಲ್ಲೇ ಹೋಗಿ ಕೊಡೋದು. ಇಲ್ಲಿ ಟೈಮಿಂಗ್ ಸಹ ಇದೆ, ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ, ಇದ್ರೊಳಗೆ ಬರ್ಬೇಕು ನೀವು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಕಲ್ಯಾಣಿ. ಅದರಲ್ಲಿ ಒಂದು ಮಂಟಪ ಕಾಣಿಸ್ತಿದೆ ಗೊತ್ತಾ, ಚೌಕಾಕಾರದಲ್ಲಿ. ಈಗ ಮುಳುಗೋಗಿದೆ. ಅದರಲ್ಲಿ ಮಂಟಪ ಒಂದಿದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಕೆರೆಕಟ್ಟೆ ಉತ್ಸವ ನಡೆಸ್ತಾರೆ. ಈ ಮಂಟಪದಲ್ಲಿ ದೇವರಿಗೆ ಕೆರೆಕಟ್ಟೆ ಪೂಜೆನ ಮಾಡ್ತಾರೆ. ಕಲ್ಯಾಣಿನಲ್ಲಿ ಇರೋ ನೀರು ತುಂಬ ಶುದ್ಧವಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ನೀರು ಅಂತಲ್ಲ ಆ ಥರ ಇದೆ, ಟ್ರಾನ್ಸ್ಪರೆಂಟ್ ಫುಲ್ಲು. ತುಂಬ ಚೆನ್ನಾಗಿದೆ, ನೋಡೋಕೆ ಖುಷಿ ಅನಿಸುತ್ತೆ. ಅಲ್ಲಿ ಕೇಸರಿ ಕಲರ್ ಗೇಟ್ಸ್ ಕಾಣಿಸ್ತಿದೆಯಲ್ಲ, ಅದೇ ಎಂಟ್ರೆನ್ಸು. ಅಲ್ಲಿ ಒಳಗಡೆಗೆ ಹೋಗಿ ನಿಮ್ದು ಹರಕೆನ ಸಲ್ಲಿಸ್ಬೇಕು, ಮಣ್ಣಿನ ಗೊಂಬೆಗಳ್ನ. ರಾಶಿ ರಾಶಿ ಬಿದ್ದಿದ್ದಾವೆ ನೋಡಿ.